ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಹುಡುಗ ಅಕ್ಷಯ್ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾವು ಹೊರಟಿದ್ದು ಬ್ಯಾಂಗ್ಳೂರ್ ಟು ಅರಸೀಕೆರೆ. ರೀಸನ್ ಏನಂದರೆ ನಮ್ಮ ಫ್ರೆಂಡ್ ಮದುವೆ ಇತ್ತು ಅರಸೀಕೆರೆಗೆ ನಾವು ಆ್ಯಕ್ಚುಲಿ ಟ್ರೈನ್ ಮೂಲಕ ಹೋದ್ವಿ. ಏಕೆಂದರೆ ತುಂಬ ಹೊತ್ತು ಟ್ರೈನ್ ನೋಡಿದ್ವಿ ತುಂಬ ಹೆವಿ ರಶ್ ಇತ್ತು, ಕ್ರೌಡ್ ಇತ್ತು. ಆದರೂ ನೈಟ್ 9:30 ಟ್ರೈನ್ ಹೊರಟಿದ್ದು. ತುಂಬ ಹೆವಿ ಕ್ರೌಡ್ ಇತ್ತು ಆ ಟ್ರೈನಲ್ಲಿ. ಅಟ್ಲೀಸ್ಟ್ ನಾವು ಹೋಗೋ ಅಷ್ಟರಲ್ಲಿ 11 ಆಗಿತ್ತು. 11 ನಾವು ಅರಸೀಕೆರೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿಂದ ಫ್ರೆಂಡ್ ಬಂದು ಪಿಕಪ್ ಮಾಡಿಕೊಂಡು ಡೈರೆಕ್ಟ್ ಚೌಟ್ರಿ ಹತ್ರ ಕರ್ಕೊಂಡು ಹೋದರು. ಅಲ್ಲಿಂದ ಜಸ್ಟ್ 100 ಮೀಟರ್ಸ್ ಡಿಸ್ಟೆನ್ಸ್ ಇತ್ತು. ನಂತರ ಅಲ್ಲಿ ಚೌಟ್ರಿ ಹತ್ರ ಓದ್ತಿದ್ದಂಗೆ ಫಸ್ಟ್ ಆ್ಯಕ್ಚುಲಿ ನಾವು ಹೋಗಿದ್ದೆ ಲೇಟಾಗಿತ್ತು. ನಂದೇನೋ ಸ್ವಲ್ಪ ಬೇರೆ ವರ್ಕ್ ಇದ್ದಿದ್ದರಿಂದ ನಾನು ಅದನ್ನು ಮುಗಿಸ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಯಿತು. ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಬಟ್ ರಿಸೆಪ್ಷನ್ ಆಲ್ರೆಡಿ ನಾನು ಹೋಗೋಷ್ಟರಲ್ಲಿ ಮುಗಿದಿತ್ತು. ಆಲ್ರೆಡಿ ರೆಡಿಯಾಗಿ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರು ಸ್ಟೇಜ್ ಮೇಲೆ. ಫುಲ್ ಪವರ್ಫುಲ್ಲಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ನಾನು ಹೋದ ತಕ್ಷಣ ಫಸ್ಟು ಊಟ ಮಾಡಿದ ತಕ್ಷಣ ನಾನು ಹೋಗಿ ಸ್ಟೇಜ್ಗೆ ಜಾಯ್ನ್ ಆದೆ. ಸ್ಟೇಜಲ್ಲಿ ಹೋಗಿ ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಡ್ಯಾನ್ಸ್ ಆಡಿ ಹುಡುಗಿನ ಕರ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಎಲ್ಲ ಸ್ವಲ್ಪ ಹೊತ್ತು ಆಲ್ರೆಡಿ ಟೈಮ್ ಆಗಿತ್ತು. ನಂತರ ಹೋಗಿ ಎಲ್ಲ ರೆಸ್ಟ್ ಮಾಡಿದ್ವಿ, ಮಲ್ಕೊಂಡ್ವಿ. ಏಕೆಂದರೆ ಬೆಳಿಗ್ಗೆ ದಾರ ಮುಹೂರ್ತ ಇದ್ದರಿಂದ ಬೇಗ ಮಲ್ಕೊಂಡ್ವಿ. ಹುಡುಗನೂ ಹೋಗಿ ಮಲ್ಕೊಂಡ್ರು. ನೆಕ್ಸ್ಟು ಬೆಳಗ್ಗೆ ದಾರ ಮುಹೂರ್ತ ಅಂದರೆ ಆ್ಯಕ್ಚುಲಿ ತುಂಬ ಟೈಮ್ ಇತ್ತು. ಟೈಮ್ ಅಂದರೆ ಆ್ಯಕ್ಚುಲಿ ಇಲ್ಲಿ ನಮ್ಮ ಕಡೆನೇ ಬೇರೆ ಥರ, ಅವ್ರ ಕಡೆನೇ ಬೇರೆ ಥರ ಇದರಿಂದ ನಮ್ಮ ಕಡೆ ಎಲ್ಲ ದೇವ್ರ ಥರದೆಲ್ಲ ಮಾಡ್ತಾರೆ, ತುಂಬ ಟೈಮ್ ಇರುತ್ತೆ. ಬಟ್ ಅವ್ರ ಕಡೆ ದಾರ ಮುಹೂರ್ತ ಇದ್ದಿದ್ದು 12 ಗಂಟೆಗೆ. ಅದರಿಂದ ನಮಗಿನ್ನೂ ತುಂಬ ಟೈಮ್ ಇತ್ತು. ನಮ್ಮ ಫ್ರೆಂಡ್ಸು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ನಿಯರ್ ಇದ್ದಿದ್ದ ಜೇನುಕಾಲು ಸಿದ್ದೇಶ್ವರ ಟೆಂಪಲ್ ನಿಯರ್ ಇತ್ತು. ನಾವು ಬೆಳಗಿನ ಜಾವನೇ ಎದ್ದು ವಾಕ್ ಮಾಡಿಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಆಮೇಲೆ ಆರಾಧಕ್ಕೆ ಜೊತೆ ಆ್ಯಕ್ಚುಲಿ ದಾರ ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂದ್ಕೊಂಡು ನಾವು ರಿಟರ್ನ್ ಅಲ್ಲಿಂದ ಆಟೋ ಮಾಡಿಕೊಂಡು ಡೈರೆಕ್ಟ್ ಜೇನುಕಾಲು ಸಿದ್ದೇಶ್ವರ ಟೆಂಪಲ್ ಹತ್ರ ಹೋದ್ವಿ. ಅಲ್ಲಿ ಹೋದರೂ ಕೂಡ ನಾವು ಡೈರೆಕ್ಟ್ ಹೋಗೋಕ್ಕಾಗಲ್ಲ. ಅಲ್ಲಿಂದ ಸ್ಟೆಪ್ಸ್ ಇದೆ, ತುಂಬಾ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಅದತ್ರ ಆಟೋದಲ್ಲಿ ಮಾತಾಡಿಕೊಂಡು ಹಂಗೆ ನಿಯರ್ ಟೆಂಪಲ್ ಹತ್ರ ಹೋದ್ವಿ. ಟೆಂಪಲ್ ಹತ್ರ ರೀಚ್ ಆದ್ವಿ. ಅಲ್ಲೇ ನೀರಿತ್ತು, ಅಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ನಾವು ಡೈರೆಕ್ಟಾಗಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಧೂಪ ಆಯಿತು, ಅಲ್ಲೇ ಧೂಪ ಹಾಕಿ ಕರ್ಪೂರದ ಕಡೆ ಕೈ ಮುಕ್ಕೊಂಡು ಕೆಳಗಡೆ ಸ್ಟೇಜಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಅಲ್ಲೂ ಸಹ ಸುತ್ತಮುತ್ತ ಟೆಂಪಲಲ್ಲಿ ತುಂಬಾ ಮದುವೆಗಳು ನಡೀತಾಯಿತ್ತು. ಯಾಕೆಂದರೆ ಸೀಸನ್ ಇದರಿಂದ ತುಂಬ ಮದುವೆ ಆಗ್ತಾಯಿತ್ತು. ನಾವು ಅಲ್ಲೇ ಕೈಕಾಲು ಮುಖ ತೊಳ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ. ಅಂದರೆ ಸ್ಟೆಪ್ಸ್ ಹತ್ಬೇಕಂದ್ರೆ ಆ್ಯಕ್ಚುಲಿ ತುಂಬಾ ಟೈಮ್ ಹಿಡಿಯುತ್ತೆ. ಏಕೆಂದರೆ ಅದು ಫ್ಲೋ ಇಲ್ಲ, ಸ್ಲೋಪು ಇರಲಿಲ್ಲ. ಆ್ಯಕ್ಚುಲಿ 1 by 1 ಹತ್ಕೊಂಡು ಹೋಗ್ತಾಯಿದ್ರೆ ಒಂದು ಬೆಟ್ಟ ಗುಡ್ಡ ಹತ್ತಂಗೆ ಆಗ್ತಾಯಿತ್ತು. ತುಂಬಾ ರಿಸ್ಕ್ ಆಯಿತು. ಬಟ್ ಹತ್ತಲೇಬೇಕು ಅಂದ್ಕೊಂಡು ನಾವು ಎಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ಮತ್ತೆ ಕೆಳಗಡೆ ರಿಟರ್ನ್ ಬೇಗನೆ ಬಂದ್ವಿ. ಬೇಗ ಬಂದಾದಮೇಲೆ ನೈಟೆಲ್ಲ ರಿಸೆಪ್ಷನಲ್ಲಿ ಆ್ಯಕ್ಚುಲಿ ಫೋಟೋ ತೊಗೊಳಕ್ಕಾಗಿರಲಿಲ್ಲ. ಆದ್ದರಿಂದ ನಾವು ನಮ್ಮ ಫ್ರೆಂಡ್ಸ್ ಬೇಗನೆ ಬಂದು ಅಲ್ಲಿ ಸ್ಟೇಜ್ ಹತ್ರ ಎಲ್ಲ ರೆಡಿ ಮಾಡಿದ್ರಲ್ಲ, ಅಲ್ಲಿ ನಿಂತ್ಕೊಂಡು ಕೆಳಗಡೆ ಎಲ್ಲ ಸ್ವಲ್ಪ ಹೊತ್ತು ಫೋಟೋ ತೊಗೊಂಡ್ವಿ. ಮತ್ತು ದಾರ ಮುಹೂರ್ತಕ್ಕೆ ಟೈಮ್ ಆಯಿತು, ಹೋಗಿ ಬೇಗ ರೆಡಿಯಾಗಿ ಎಲ್ಲ ಕೆಳಗಡೆ ಬಂದ್ವಿ. ಇನ್ನೂ ಸ್ವಲ್ಪ ಯಾರ್ಯಾರು ಫೋಟೋ ತೊಗೋಬೇಕಿತ್ತು ಎಲ್ಲ ಫೋಟೋನೆಲ್ಲ ತೊಗೊಂಡು ನಂತರ ಅಲ್ಲಿ ಆಲ್ರೆಡಿ ದಾರ ಮುಹೂರ್ತಕ್ಕೆ ಸೆಟ್ ಹಾಕಿದ್ರು. ದಾರ ಮುಹೂರ್ತ ಆಗ್ತಿದ್ದಂಗೆ ದಾರ ಬೇಗನೆ ಆಗುತ್ತೆ. ನಂತರ ದಾರ ಮುಹೂರ್ತ ಆಗ್ತಾಯಿದ್ದಂಗೆ ಅವ್ರು ಹೊರಗಡೆ ಒಂದು ಹೇಳ್ತಾರಲ್ಲ, ಮೊದಲನೇ ಸುಳ್ಳು ಯಾವುದೋ ಒಂದು ಆ್ಯಕ್ಚುಲಿ ನಕ್ಷತ್ರ ತೋರಿಸೋದು, ಅದನ್ನು ತೋರಿಸ್ಬಿಟ್ಟು ಅಲ್ಲಿ ಕೆಲವೊಂದು ಫೋಟೋ ಶೂಟ್ ಮಾಡ್ತಾಯಿದ್ರು ಹುಡುಗ ಹುಡುಗಿ ಜೊತೆ. ನಾವು ಅಲ್ಲೇ ಹುಡುಗ ಹುಡುಗಿ ಜೊತೆನೂ ಅಲ್ಲಿ ಫೋಟೋ ತೊಗೊಂಡ್ವಿ. ಮತ್ತು ಕೆಳಗಡೆ ಹಾಲಲ್ಲಿ ಅಲ್ಲೊಂದು ಸೆಟ್ ಹಾಕಿದ್ರು ಫೋಟೋ ತೊಗೊಳಕ್ಕೆ. ಅಲ್ಲೆಲ್ಲ ನಾವು ಫೋಟೋ ತೊಗೊಂಡು ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ರೌಂಡ್ಸ್ ಹಾಕಿದ್ವಿ. ಅಂದರೆ ಅಲ್ಲಿ ರೌಂಡ್ಸ್ ಹಾಕಿದ ನಂತರ ಇನ್ನೂ ಕೆಲವೊಬ್ಬರು ಬಂದರು, ಕೆಲವೊಬ್ರು ಮಿಸ್ ಆಗಿದ್ರು. ಅವ್ರು ಬಂದ ತಕ್ಷಣ ಅವ್ರ ಜೊತೆನೂ ಎಲ್ಲ ಸೆಲ್ಫಿ ತೊಗೊಂಡು ಫೋಟೋ ಎಲ್ಲ ತೊಗೊಂಡ್ವಿ. ಈ ಕಂಪ್ಲೀಟ್ ವೀಡಿಯೋದಲ್ಲಿದೆ ಆ್ಯಕ್ಚುಲಿ ನೋಡಿ. ಮತ್ತು ನಂತರ ಲಾಸ್ಟ್ ಮೂಮೆಂಟ್ ಅಂದರೆ ಗಿಫ್ಟ್. ಯಾಕೆಂದರೆ ನೈಟ್ ರಿಸೆಪ್ಷನಲ್ಲಿ ನಾವು ಗಿಫ್ಟ್ ಕೊಡೋಕ್ಕಾಗಿರಲಿಲ್ಲ. ಮದುಮಗಳಿಗೆ ಏನೋ ಪ್ಲ್ಯಾನ್ ಮಾಡಿಕೊಂಡು ಗಿಫ್ಟ್ ಮಾಡಿಸಿದ್ವಿ, ಅದನ್ನು ಗಿಫ್ಟ್ ಕೊಟ್ವಿ. ಮತ್ತು ಅಲ್ಲೂ ಸ್ವಲ್ಪ ಹೊತ್ತು ಸಾಂಗ್ ಹಾಕೊಂಡು ಅಲ್ಲೊಂದು ಸ್ವಲ್ಪ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಕೊಂಡ್ವಿ. ಇದು ಕಂಪ್ಲೀಟ್ ವೀಡಿಯೋ ಬ್ಯಾಂಗ್ಳೂರ್ ಟು ಅರಸೀಕೆರೆ ಫ್ರೆಂಡ್ ಮದುವೆಗೆ ಬಂದಿದ್ದು. ಕಂಪ್ಲೀಟ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಫಾಲೋ ಇಲ್ಲ ಅಂದರೆ ಫಾಲೋ ಮಾಡಿ, ಲೈಕ್ಸ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.
ಮತ್ತು ಹತ್ತತ್ರ ಬಂತ ಇಲ್ಲಿ ಎಲ್ಲರೂ ಕೂತಿದ್ದ ಕಡೆ ಸ್ವಲ್ಪ ಝೂಮ್ ಮಾಡವ ಅಂತ ಫೋಟೋಸ್ಗಳಾಗ್ತಿದ್ರು. ಎಲ್ಲ ಕೈ ಮುಚ್ಕೊಳ್ತಾ ಇದ್ರು, ಎಲ್ಲರ ಫೇಸ್ ಹತ್ರದಿಂದ ಝೂಮ್ ಮಾಡ್ತಾ ಇದ್ದದ್ರಿಂದ. ಅಲ್ಲಿ ನಮ್ಮ ಕುಚಿಕ್ಕೂ ಫೋಟೋ ತೆಗಿತಾ ಇದ್ದ ಹೇಮಂತ್. ಎಲ್ಲರದ್ದು ಫೋಟೋ ಎಲ್ಲ ಝೂಮ್ ಮಾಡ್ದ ಕಡೆಗೆ ಅವ್ರದ್ದೇ ಫೋಟೋ ಮಿಸ್ ಆಗುತ್ತೆ ಅಂತ ನಾನು ಕ್ಯಾಮ್ರಾ ಇಟ್ಕೊಂಡು ಅವ್ರು ಫುಲ್ ರಿಯಾಲಿಟಿಯಾಗಿ ನಿಂತ್ಬಿಟ್ಟಿದ್ದಾರೆ. ನಂತರ ಹುಡುಗ ಹುಡುಗಿ ತೋರಿಸೋಣ ಅಂತ ಇನ್ನೊಂದು ಸಲ ಹುಡುಗ ಹುಡುಗಿ ರೆಡಿ ಆಗಿದ್ರು. ಅವ್ರ ಕಡೆಯೂ ಫೋಟೋ ತೊಗೊಂಡ್ವಿ. ನಂತರ ಗಿಫ್ಟ್ ಕೊಡೋಕೆ ಹೋದ್ವಿ. ಮೇಲೆ ಕಂಪ್ಲೀಟ್ ವಿಡಿಯೋ ಇದೆ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಇಷ್ಟೊತ್ತು ಹೇಳಿದ್ದು ಬೇರೆ ಯಾರ್ದಲ್ಲ, ನಮ್ಮ ಚಿನ್ನು ಪಚ್ಚಿಯ ಮದುವೆಯ ಕತೆ. ಥ್ಯಾಂಕ್ ಯು ಆಲ್. ಏನಪ್ಪ ಇಲ್ಲಿ ಮೇಲೆ ಸ್ಟೇಜ್ ಹತ್ರ ಇಷ್ಟಪ್ಪ ಗೊತ್ತಿಲ್ಲ ಯಾಕೆ ಇಷ್ಟೆಲ್ಲ ಆದಮೇಲೆ ಕೊನೆಗೂ ಒಳ್ಳೆದ ಮನಸ್ಸಿನಿಂದ ಮತ್ತು ಬ್ಯಾಕ್ ಟು ಬ್ಯಾಂಗ್ಳೂರು ಬರಬೇಕು. ಏಕೆಂದರೆ ಆ್ಯಸ್ ಯೂಸ್ವಲ್ ವರ್ಕ್. ಬ್ಯಾಕ್ ಟು ಬ್ಯಾಂಗ್ಳೂರು ಬಂದ್ವಿ, ಆ್ಯಸ್ ಯೂಸ್ವಲ್ ಟ್ರೈನ್.